ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಇದೇ ಕಂಟಿನ್ಯೂ ಲಾಗ್ ಆಗಿರುತ್ತೆ ಮನೆ ಶಿಫ್ಟಿಂಗ್ದು. ಇವಾಗ ನಾನು ಫಸ್ಟಿಗೆ ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿದ್ದೆ. ಯಾವುದು ಯೂಸ್ ಮಾಡಲ್ಲ ಆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಎಲ್ಲ ಪ್ಯಾಕ್ ಮಾಡಿಟ್ಬಿಟ್ರೆ ಆಮೇಲೆ ಈಸಿ ಆಗಿಬಿಡುತ್ತೆ ಅಂಥೇಳಿ ಹಾಲು ಉಗ್ಸೋ ಮುಂಚೆನೇ ಇದಿಷ್ಟು ಪಾತ್ರೆಗಳು ತೊಳೆದಿಟ್ಟು ಪ್ಯಾಕ್ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಇನ್ನೇನು ಹಾಲು ಉಗ್ಸೋಕ್ಕೆ ಎಲ್ಲ ಗ್ಯಾಸ್ ಎಲ್ಲ ಅಲ್ಲಿ ತಗೊಂಡು ಹೋಗ್ಬಿಟ್ಟಿದ್ವಿ. ನಾವು ಗ್ಯಾಸ್ನೂ ಇದ್ದಿಲ್ಲ, ಸ್ಟವ್ವು, ಆಮೇಲೆ ಒಂದು ಸಿಲಿಂಡ್ರು. ಈ ದೊಡ್ಡ ಸ್ಟವ್ವಲ್ಲಿ ನಾನು ನಮ್ಮ ಮೈದನರು ಹೋಟ್ಲ್ ಇಟ್ಟಿದ್ದಾರಲ್ವ, ಅವ್ರಿಗೆ ಅಡುಗೆ ಮಾಡಿಕೊಡ್ತಾ ಇದ್ದೆ. ಹಾಗಾಗಿಬಿಟ್ಟು ಅದನ್ನು ಇಲ್ಲೇ ಇಟ್ಕೊಂಡಿದ್ವಿ. ಅದೇ ಸ್ಟವಲ್ಲೇ ಇವತ್ತಿಗೆ ಅಡುಗೆ ಮಾಡ್ಕೊತಾ ಇದ್ದೀನಿ ನಾನು. ಎಲ್ಲ ಅಲ್ಲಿ ಪ್ಯಾಕಿಂಗ್ ನಡೀತಾ ಇದೆ. ಇಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಚಿಕನ್ ತೊಗೊಂಬಂದಿದ್ರು, ಚಿಕನ್ ಗ್ರೇವಿ, ಹಾಗೆ ಒಂದು ಸ್ವಲ್ಪ ಚಿಕನ್ ಗ್ರೇವಿ, ವೈಟ್ ರೈಸು. ಆಮೇಲೆ ಮಕ್ಕಳಿಗೆ ಇವತ್ತು ಸ್ಕೂಲ್ ಇಲ್ಲ, ಮಕ್ಕಳು ಮನೇಲೇ ಇರೋದ್ರಿಂದ ಅವ್ರಿಗೆ ಈ ಗ್ರೇವಿ ಚಿಕನ್ನು ತಿನ್ನೋದೇ ಇಲ್ಲ. ಹಾಗಾಗಿಬಿಟ್ಟು ಅವ್ರಿಗೆ ಮಾತ್ರ ಒಂದು ಸ್ವಲ್ಪ ಕಬಾಬ್ ಮಾಡಿಕೊಡ್ತಾ ಇದ್ದೀನಿ. ಕಬಾಬು, ಚಿಕನ್ ಗ್ರೇವಿ, ವೈಟ್ ರೈಸ್ ಈ ಕಡೆ ಅಡುಗೆ ಮಾಡಿಕೊಂಡೆ. ಆ ಕಡೆ ಎಲ್ಲ ಒಂದು ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಮನೆ ಶಿಫ್ಟಿಂಗ್ ಅಂದ್ರೇ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಮನೆ ಶಿಫ್ಟಿಂಗ್ ಮಾಡಿದವ್ರಿಗೆ ಎಷ್ಟು ಕೆಲಸ ಇರುತ್ತೆ ಹೇಗೆ ಅಂತೇಳ್ಬಿಟ್ಟು ತುಂಬಾ ಕೆಲಸ ಇರುತ್ತೆ. ಯಾವ ಕಡೆಯಿಂದ ಮಾಡಿ ಯಾವ ಕಡೆ ಮುಗಿಸ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟೊಂದು ಕೆಲಸ ಮಾಡ್ತಾನೇ ಇದ್ರೂ ಮುಗಿತಾನೇ ಇರೋದಿಲ್ಲ. ಅಷ್ಟೊಂದು ಕೆಲಸ ಕಣ್ಣಿಗೆ ಕಾಣಿಸ್ತಾನೇ ಇರುತ್ತೆ. ಮಾಡ್ತಾನೆ ಕೆಲಸ. ಈ ಕಡೆ ಅಡುಗೆ ಎಲ್ಲ ಮಾಡ್ಕೊತಾನೆ ಇದ್ದೀನಿ. ಸಿಂಪಲ್ಲಾಗಿ ಚಿಕನ್ ಗ್ರೇವಿ, ಆಮೇಲೆ ಒಂದು ಸ್ವಲ್ಪ ಕಬಾಬ್ಗೆ ಮಕ್ಕಳಿಗೆ. ಈ ಕಡೆ ರೈಸಿಗೂ ಇಟ್ಟಿದ್ದೆ ನಾನು, ಕುಕ್ಕರ್ಗೆ ರೈಸಿಗೆ ಇಟ್ಬಿಟ್ಟು. ಇದು ಒಂದೇ ಸ್ಟವ್ ಇರೋದು, ಬೇಗ ಬೇಗ ಇದರಲ್ಲೇ ಮಾಡ್ಕೊಬೇಕು. ಮತ್ತು ಇದೆಲ್ಲ ಆಗಿದ್ಮೇಲೆ ನಾನು ಹೋಟೆಲ್ಗೆ ಅಡುಗೆನೂ ಮಾಡಿಕೊಟ್ಟು ಕಳಿಸ್ಬೇಕು. ಅಡುಗೆ ಅಂದರೆ ಇದು ಗ್ರೇವಿ, ಚಿಕನ್ ಗ್ರೇವಿ ಅಷ್ಟೇ ಇಲ್ಲಿಂದ ಮಾಡಿಕೊಟ್ಟು ಕಳಿಸ್ಬೇಕು. ಇವಾಗ ಹೋಟೆಲ್ಗೂ ನಮಗೆ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು, ಹೋಟೆಲ್ಗೂ ಅಡುಗೆ ಆಯಿತು. ಚಿಕನ್ ಗ್ರೇವಿ ಅದನ್ನು ಮಾಡಿಟ್ಬಿಟ್ಟು ನೆಕ್ಸ್ಟ್ ಇವಾಗ ಎಲ್ಲ ಕೆಲಸ ಮಾಡ್ತಾ ಇರೋದು. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಗ್ರೇವಿ, ಮಾತ್ರ ಚೆನ್ನಾಗಿ ಕಲರಾಗಿ ಸಖತ್ತಾಗಿದೆ. ಈ ಗ್ರೇವಿಗೆ ಕಾಂಬಿನೇಷನ್ ಆಗಿ ಹೊತ್ತು ಶಾವಿಗೆ, ಆಮೇಲೆ ಪರೋಟ ಕೊಡ್ತಾರೆ. ಇನ್ನೊಂದು ಸ್ವಲ್ಪ ಶೇರ್ವ ಥರ ಇದರಲ್ಲೇ ಇನ್ನೊಂದು ಸ್ವಲ್ಪ ಶೇರ್ವನೂ ಮಾಡ್ತೀನಿ. ಅದು ಒಂದು ಸ್ವಲ್ಪ ಎಗ್ ರೈಸಿಗೆ ಶೇರ್ವ. ಈ ಕಡೆ ನನ್ನ ಮಗಳು ಎಲ್ಲ ಡ್ರೆಸ್ಸಿಂಗ್ ಟೇಬಲ್ದು ಏನೇನಿದೋ ಐಟಮ್ ಎಲ್ಲ ಮಾಡ್ತಾಯಿದ್ದಾರೆ. ಮಕ್ಕಳು ಇವತ್ತು ಮನೇಲಿ ಇರೋದ್ರಿಂದ ಒಂದು ಸ್ವಲ್ಪ ಹೆಲ್ಪ್ ಆಯಿತು. ಚಿಕ್ಕ ಪುಟ್ಟ ಕೆಲಸ ಎಲ್ಲ ಅವರು ಮಾಡ್ತಿದ್ದಾರೆ. ನಾನು ಪಾತ್ರೆದು ಕಿಚನಲ್ಲೇ ನಂದು ಕೆಲಸ ಸರೋಯಿತು. ಅಡುಗೆ ಮಾಡೋದು, ಒಂದು ಸ್ವಲ್ಪ ಅಡುಗೆದಲ್ಲಿ ಅಡುಗೆ ಮಾಡಿಬಿಟ್ಟು ಇದು ಪಾತ್ರೆ ಎಲ್ಲ ತೊಳೆದು ಜೋಡಿಸಿ ಈ ಥರ ಚೀಲಕ್ಕೆ ಹಾಕಿಟ್ಟಿದ್ವಿ. ಇವಾಗ ಕಿಚನಲ್ಲಿರುವಂಥ ರೇಷನ್ ಹಾಕ್ತೀವಲ್ವ, ಆ ಡಬ್ಬನೂ ಎಲ್ಲ ಬೆಳಗ್ಗೆನೇ ತೊಳೆದಿದ್ದೆ ನಾನು. ಅದನ್ನೆಲ್ಲ ನನ್ನ ಮಗಳು ಒರೆಸ್ತಾ ಇದ್ದಾಳೆ. ಹಸಿ ಹಾಗೆ ಇಟ್ಬಿಟ್ರೆ ಮತ್ತು ಇದಾಗೋದಿಲ್ಲ ಅಂತೇಳ್ಬಿಟ್ಟು ಎಲ್ಲನೂ ಇಲ್ಲಿಂದನೇ ಎಲ್ಲ ತೊಳೆದ್ಬಿಟ್ಟು ಪ್ಯಾಕ್ ಮಾಡಿಬಿಟ್ರೆ ಅಲ್ಲೋಗಿ ನಮಗೆ ಜೋಡಿಸ್ಕೊಳ್ಳೋದಕ್ಕೆ ಈಸಿ ಆಗಿಬಿಡುತ್ತೆ. ಯಾಕಂದರೆ ಹೋಗೋದೇ ಹೊಸ ಮನೆಗೆ, ಅಲ್ಲಂತೂ ತುಂಬಾ ಕೆಲಸ ಇರುತ್ತೆ. ಮತ್ತು ಹೋಗಿ ಅಲ್ಲಿ ತೊಳೆದು ಜೋಡಿಸೋದಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಹಾಗಾಗಿಬಿಟ್ಟು ಎಲ್ಲ ಏನು ಅಲ್ಲಿ ತೊಳೆಯೋದು ಇಟ್ಕೊಂಡಿಲ್ದಂಗೆ ಎಲ್ಲನೂ ಇಲ್ಲೇ ತೊಳೆದು ಇಟ್ಕೊಂಡ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿರೋದು. ಎಲ್ಲ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಬಿಟ್ಟಿದ್ರೆ ಈಸಿ ಆಗ್ತಿತ್ತು, ಬಟ್ ಬಾಕ್ಸೇ ಇದ್ದಿಲ್ಲ. ಒಂದೆರಡು ಬಾಕ್ಸಿಗೆ ಅಷ್ಟೇ ಒಂದು ಸ್ವಲ್ಪ ಈ ಸೆರಾಮಿಕ್ ಐಟಮ್ ಎಲ್ಲ ಅದರಲ್ಲಿ ಪ್ಯಾಕ್ ಮಾಡಿದ್ವಿ. ಯಾಕಂದರೆ ಅದೆಲ್ಲ ಒಡೆಯೋ ಚಾನ್ಸಸ್ ಇರುತ್ತೆ ಅಂತೇಳ್ಬಿಟ್ಟು. ಇನ್ನು ಮಿಕ್ಕಿದ್ದೆಲ್ಲ ಈ ಚೀಲದಲ್ಲೇ, ಅಕ್ಕಿ ಚೀಲ ಅಂತೇಳಿ ಬರುತ್ತಲ್ವ. ನಾವು ಇದು 3ನೇ ಮನೆ ಶಿಫ್ಟು. ಫಸ್ಟು ಚಳ್ಳಕೆರೆಯಲ್ಲಿದ್ವಿ, ಚಳ್ಳಕೆರೆಯಲ್ಲಿ ಆಗಿದ್ಮೇಲೆ ತ್ಯಾವಣಿಗೆ ಹೋದ್ವಿ, ತ್ಯಾವಣಿಲಿಂದ ದಾವಣಗೆರೆಗೆ ಬಂದಿರೋದು. ಹಾಗಾಗಿಬಿಟ್ಟು ದೊಡ್ಡ ದೊಡ್ಡ ಬ್ಯಾಗ್ಸ್ ಎಲ್ಲ ಹಾಗೆ ಕಲೆಕ್ಟ್ ಮಾಡಿಟ್ಟಿದ್ವಿ. ಹೋದಾಗೆ ಈ ಥರ ಮನೆ ಶಿಫ್ಟ್ ಮಾಡಿದಾಗೆ ಬೇಕಾಗುತ್ತೆ ಅಂತೇಳ್ಬಿಟ್ಟು. ಬಟ್ ಆ ಥರ ತುಂಬಾ ಬ್ಯಾಗ್ಸ್ ಇತ್ತು, ಹಾಗಾಗಿ ಏನೂ ಕಷ್ಟ ಆಗಲಿಲ್ಲ. ಈ ಬಟ್ಟೆಗಳು ಮಾತ್ರ, ಸ್ಯಾರಿ ಈ ಥರ ಎಲ್ಲ ಮಾತ್ರ ಈ ಥರ ಫೋಲ್ಡಿಂಗ್ ಹೆಂಗಿತ್ತು ಹಂಗಂಗೆ ತೆಗೆದುಬಿಟ್ಟು ಒಂದು ಬೆಡ್ ಕವರ್ ಹಾಕಿಬಿಟ್ಟು ಬೆಡ್ ಕವರಲ್ಲೇ ಕಟ್ಟಿ ಇಟ್ಟರು. ಬಟ್ಟೆದೇ ತುಂಬಾ ಬಟ್ಟೆ ಇದಾಯಿತು. ಎಷ್ಟೊಂದು ಮಾಡ್ತಾಯಿದ್ರು, ಬಟ್ಟೆ ಕೆಲಸ ಮಾತ್ರ ಮುಗಿತಾನೇ ಇಲ್ಲ. ಎಲ್ಲ ನೋಡಿದ್ರೂ ಬಟ್ಟೆ. ಹೇಗೋ ಒಂದು ಮಟ್ಟಿಗೆ ಪಾತ್ರೆ ಎಲ್ಲ ಪ್ಯಾಕ್ ಮಾಡಿಬಿಟ್ವಿ. ಇನ್ನೂ ಒಂದು ಸ್ವಲ್ಪ ಇನ್ನೂ ಒಂದು 2 ದಿನ ಆಗುತ್ತೆ ನಾವು ಫುಲ್ಲು ಶಿಫ್ಟ್ ಆಗೋದಕ್ಕೆ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಹೋಟೆಲ್ಗೆ ಅಡುಗೆ ಏನು ಮಾಡಿಕೊಡೋದು ಅದಕ್ಕೆ ಮಾತ್ರ, ಮತ್ತು ನಾನು ಒಂದು ಸ್ವಲ್ಪ ಮನೆಯಲ್ಲೇ ಅಡುಗೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿಗೆ ಇಟ್ಕೊಂಡಿದ್ದೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಪ್ಯಾಕ್ ಮಾಡಿಬಿಟ್ವಿ. ಇವಾಗ ಬಟ್ಟೆಗಳದ್ದು ಅಷ್ಟೇ, ಮಕ್ಕಳದ್ದೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ನಂದು ಸ್ಯಾರಿದೆಲ್ಲ ಆಯಿತು. ನಮ್ಮ ಮನೆಯವರು ನಾನು ಸೇರ್ಕೊಂಡ್ಬಿಟ್ಟೆ, ಇಬ್ಬರು ಸೇರಿ ಮಾಡ್ತಾಯಿದ್ವಿ. ನಮ್ಮ ಸಾಕ್ಷಿಗಂತೂ ಎಷ್ಟು ಒಳ್ಳೊಳ್ಳೆ ಫ್ರಾಕ್ಗಳು ಹಾಕೋದೇ ಇಲ್ಲ ಅವಳು. ಅದಕ್ಕೆ ತೋರಿಸ್ತಾ ಇದ್ದೇನೆ, ಹಾಕೊತೀಯ ಅಂದರೆ ಹ್ಞೂ ಅಂತೇಳೆ. ಹಾಕಬೇಕಾದ್ರೂ ಒಂದೂ ಹಾಕ್ಕೊಳ್ಳೋದಿಲ್ಲ. ಆಯಿತು, ಬಟ್ಟೆದು ಆಯಿತು. ಇವಾಗ ಇನ್ನೇನು ಗಾಡಿ ಬರುತ್ತೆ, ಗಾಡಿ ಬಂದಾಗಿದ್ಮೇಲೆ ಎಲ್ಲ ಹಾಕಿ ಕಳಿಸ್ಬೇಕು.
ಮಾಡ್ತಾನೇ ಇದ್ದೀವಿ ಕೆಲಸ ಬೆಳಗ್ಗೆಯಿಂದ. ಮುಗಿತಾನೇ ಇಲ್ಲ. ಇಷ್ಟೊಂದು ಕೆಲಸ ಅಂದರೆ ಒಂದು ಮನೆ ಶಿಫ್ಟ್ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ. ಅದರಲ್ಲೂ ಪಾತ್ರೆ ಬಟ್ಟೆಗಳು ಎಲ್ಲಿ ಹೋದ್ರೂ ಶಾಪಿಂಗ್ ಅಂತೇಳಿ ತರ್ತಾನೆ ಇರ್ತೀವಿ. ಈ ಥರ ಮನೆ ಶಿಫ್ಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಯಾವುದು ತಗೊಳ್ಳೇಬಾರ್ದು, ಎಷ್ಟು ಇಟ್ಕೊಬೇಕೋ ಅಷ್ಟೇ ಇಟ್ಕೊಬೇಕು ಅನ್ನೋದು. ನಿಜ ಒಂದು ಸ್ವಂತ ಮನೆ ಕಟ್ಟೋವರೆಗೂ ಎಷ್ಟು ಒಂದು ಲಿಮಿಟಲ್ಲೇ ಇರಬೇಕು ಎಲ್ಲನೂ ಅನ್ನೋದು ಮಾತ್ರ ತುಂಬಾ ಅರ್ಥ ಆಯಿತು. ಬಟ್ ಬುದ್ಧಿ ಅಂತೂ ಬರೋದಿಲ್ಲ. ಏನೇ ಈ ಕ್ಷಣಕ್ಕೆ ಆ ಥರ ಅನಿಸಿದ್ರು ಮತ್ತೆ ಎಲ್ಲ ಶಿಫ್ಟ್ ಮಾಡಿ ಮತ್ತೆ ನಾವೆಲ್ಲ ಹೊರಗೆ ಹೋದ್ರೂ ಏನಾದರೂ ಒಂದು ಶಾಪಿಂಗ್ ಅಂತೂ ಮಾಡೇ ಮಾಡೋ ಅಂಥದ್ದೇ. ನಮ್ಮ ಫ್ಯಾಮಿಲಿನೇ ಅಷ್ಟೇ, ನಮ್ಮ ಅಮ್ಮನ ಸೈಡು ಫ್ಯಾಮಿಲಿಯಲ್ಲಿ ಎಲ್ಲರೂ ಹಂಗೇನೆ. ನಾವು ಏನೇ ಇದ್ರೂ ಅದು ಎಷ್ಟೇ ನಮಗಿದ್ರೂ ಎಲ್ಲಿ ಹೋದ್ರೂ ವಾಪಸ್ಸಂತೂ ಬರೀ ಕೈಲಿ ಬರೋದೇ ಇಲ್ಲ, ಏನಾದರೂ ಒಂದು ತೊಗೊಂಡು ಬರ್ತಾನೆ ಇರ್ತೀವಿ. ಇವಾಗ ಎಲ್ಲನೂ ಆಯಿತು, ಎಲ್ಲ ಆಗಿ ಇವಾಗ ನಾನು ಫ್ರಿಜ್ಜನ್ನು ಎಲ್ಲ ಇಲ್ಲೇ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅಲ್ಲಿ ಹೋಗ್ಬಿಟ್ಟು ನಾನು ವಾಶ್ ಮಾಡೋಂಥದ್ದು ಏನೂ ಇಟ್ಕೊಂಡಿಲ್ಲ, ಎಲ್ಲ ಇಲ್ಲೇ ಕ್ಲೀನಾಗಿ ತೊಳೆದ್ಬಿಟ್ಟು ತೊಗೊಂಡು ಹೋಗ್ತಾ ಇರೋದು. ಅಲ್ಲಿ ಹೋಗ್ಬಿಟ್ಟು ನೀಟಾಗಿ ಜೋಡಿಸ್ಕೊಂಬಿಡೋಣ ಅಂತ ಫ್ರಿಜ್ಜಲ್ಲಿರೋವಂಥ ಐಟಮ್ ಎಲ್ಲ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಅದನ್ನು ನೀಟಾಗೆಲ್ಲ ವಾಶ್ ಮಾಡಿದೆ. ನಮ್ಮ ಮನೆಯವ್ರ ಫ್ರೆಂಡ್ಸ್ ಇವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಪಾಪ. ಯಾಕಂದರೆ ಇಲ್ಲಿಂದ ತೊಗೊಂಡೋಗೋದು ತುಂಬಾ ಕಷ್ಟ, ಅಲ್ಲೂ ಮೇಲೆ ಮನೆ ಬೇರೆ, ಅಲ್ಲಿನೂ ತುಂಬಾ ಕಷ್ಟ. ಎಷ್ಟು ಜನ ಬಂದು 2-3 ದಿನವರೆಗೂ ತುಂಬಾ ಹೆಲ್ಪ್ ಮಾಡಿದ್ರು. ಒಬ್ಬರು ಕೈಲಿಂದಂತೂ ಇವೆಲ್ಲ ಆಗೋದೇ ಇಲ್ಲ. ಅಷ್ಟೊಂದು ಬಂದು ಎಲ್ಲ ಹೆಲ್ಪ್ ಮಾಡಿದ್ರು, ತುಂಬಾ ಹೆಲ್ಪ್ ಮಾಡಿದ್ರು. ಎಲ್ಲ ಒಂದು ಆಯಿತು, ದೊಡ್ಡದೆಲ್ಲ ಹೋಯ್ತು. ಇನ್ನು ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಇದ್ದಾವೆ, ಇದನ್ನು ತಗೊಂಡೋಗ್ಬೇಕು. ಇವಾಗ ಸಂಜೆನೂ ಮಕ್ಕಳಿಗೆ, ಇವತ್ತಿನ ಸಂಜೆನೇ ಮಕ್ಕಳಿಗೆ ಬೇರೆ ಆ್ಯನಿವಲ್ ಡೇ ಇದೆ ಸ್ಕೂಲಲ್ಲಿ ಫಂಕ್ಷನು. ಹಾಗಾಗ್ಬಿಟ್ಟು ನಾನು ಎಲ್ಲನೂ ಕಳ್ಸೋಕ್ಕೆ ರೆಡಿ ಇಲ್ಲ. ಒಂದು ಸ್ವಲ್ಪ ಇನ್ನು ಅವ್ರ ಮಕ್ಕಳಿಗೆ ಏನು ರೆಡಿ ಮಾಡಿಸೋದು ಅದೆಲ್ಲ ಇಲ್ಲಿ ಐಟಮ್ಸ್ ಇಟ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಪ್ಯಾಕಿಂಗ್ ಮಾಡಿ ಇವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಸಂಜೆಗೆ ಡ್ಯಾನ್ಸ್ ಇದೆ ಅಂತೇಳ್ಬಿಟ್ಟು ಡ್ರೆಸ್ ಮ್ಯಾಚಿಂಗ್ ಒಂದು ಸ್ವಲ್ಪ ಸ್ಕೂಲಲ್ಲೇ ಡ್ರೆಸ್ ಎಲ್ಲ ಕೊಟ್ಟಿದ್ದರು. ಇವಾಗ ಆ ಮ್ಯಾಚಿಂಗ್ದೆಲ್ಲ ಒಂದು ಸ್ವಲ್ಪ ಇದ್ದಿಲ್ಲ ಅಂಥೇಳಿ ತರೋಕ್ಕೆ ಬಂದಿದ್ದೆ. ಇಷ್ಟೇ ಇವತ್ತಿನ ವ್ಲಾಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್.